ಸ್ಕಿನ್ ಗ್ಲಾಸಿ ಸ್ಕಿನ್ ಥರ ಹೊಳೆಯುತ್ತೆ. ಇದರಿಂದ ನಿಮ್ಮ ಮುಖದಲ್ಲಿರುವ ಏಜಿಂಗ್ ಲೈನ್ಸ್ ಆಗಿರ್ಬೋದು, ಫೈನ್ ಲೈನ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಸುಕ್ಕು ಆಗಿರ್ಬೋದು ಕ್ರಮೇಣ ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ನಾವೇನು ಹೆಚ್ಚಿನ ವಸ್ತುಗಳನ್ನ ಬಳಸಿಲ್ಲ. ತುಂಬ ಅದ್ಭುತವಾಗಿ ಇರುತ್ತೆ ಇದರ ರಿಸಲ್ಟ್. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ನೀವು ಯಂಗಾಗಿ ಕಾಣಬೇಕಂದ್ರೆ ಇವತ್ತಿನ ರೆಮಿಡಿನ ತಪ್ಪದೆ ನೀವು ನೋಡಲೇಬೇಕು, ಹಾಗೆ ಫಾಲೋ ಮಾಡಲೇಬೇಕು. ಒಂದು 40 ವರ್ಷದವರು ಕೂಡ 20 ವರ್ಷದವರ ಹಾಗೆ ಕಾಣ್ಬೋದು. ಅದು ಹೇಗೆ ಅಂತೀರಾ? ಇವತ್ತಿನ ರೆಮಿಡಿನ ನೀವು ನೋಡಿದರೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಏಜಿಂಗ್ ಲೈನ್ಸ್ ಇರ್ಬೋದು, ಅಥವಾ ರಿಂಕಲ್ಸ್ ಇರ್ಬೋದು, ಲಾಫಿಂಗ್ ಲೈನ್ಸ್ ಇರ್ಬೋದು, ಅಥವಾ ಸ್ಕಿನ್ ತುಂಬ ಜೋತು ಬೀಳ್ತಿದೆ ಅನ್ನೋರಿಗೆ ಇದು ಇವತ್ತಿನ ರೆಮಿಡಿ ರಾಮಬಾಣನೇ ಸರಿ. ಇವತ್ತಿನ ರೆಮಿಡಿನ ನೀವು ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ, ಹಾಗೆ ರಿಂಕಲ್ಸ್ ಇದ್ರೂ, ನಿಮ್ಮ ಫೈನ್ ಲೈನ್ಸ್ ಇದ್ರೂ, ಏನೇ ಇದ್ರೂ, ಏಜಿಂಗ್ ಸೈನ್ಸ್, ನಿಮಗೆ ಏಜ್ ಆದ ಹಾಗೂ ಲೈನ್ಸ್ಗಳು, ಗೆರೆಗಳು ಬರ್ತಾ ಇರ್ತವೆ. ಇದನ್ನು ಕಡಿಮೆ ಮಾಡೋದಕ್ಕೆ ಇವತ್ತಿನ ರೆಮಿಡಿ ಅದ್ಭುತವಾಗಿ ಇರುತ್ತೆ. ಸಿಂಪಲ್ ಆಗಿರುವಂಥ ವಸ್ತುಗಳು, ಬಟ್ ವೆರಿ ಪವರ್ಫುಲ್ ವಸ್ತುಗಳು. ಬೇಕಾಗುವುದು ಚಿಯಾ ಸೀಡ್ಸ್. ಚಿಯಾ ಸೀಡ್ಸ್ ಅಂದರೆ ಕಾಮಕಸ್ತೂರಿ ಬೀಜ ಅಂತಲೇ ಹೇಳ್ತಾರೆ. ಸೊ ನೀವೆಲ್ಲ ಏನಂತ ಕರಿತೀರ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಈ ಬೀಜ ತನ್ನ ಸೈಜ್ಗಿಂತಲೂ 10 ಪಟ್ಟು ದೊಡ್ಡದಾಗುವ ಕ್ಷಮತೆಯನ್ನು ಹೊಂದಿದೆ. ಇದನ್ನು ನೀರಿನಲ್ಲಿ ಹಾಕಿ ನೋಡಿದರೆ ನೀವು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಬಿಟ್ಟರೆ ಎಷ್ಟು ದೊಡ್ಡದಾಗಿ ಒಬ್ಬಿರುತ್ತೆ. ಸೊ ಅಷ್ಟೊಂದು ನೀರಿನ ಅಂಶವನ್ನು ಹೀರ್ಕೊಂಡು ಇಟ್ಕೊಳ್ಳುವಂಥ ಕ್ಷಮತೆನ ಇದು ಹೊಂದಿದೆ. ಇದಕ್ಕೆ ಬಾಳೆಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀವಿ. ಬಾಳೆಹಣ್ಣು ನಿಮ್ಗೆಲ್ರಿಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಸ್ವಲ್ಪ ಅಂಟಿನ ಅಂಶ ಇರುತ್ತೆ ಅಲ್ವಾ? ತಿನ್ನೋಕೆ ಎಷ್ಟು ರುಚಿಕರವಾಗಿರುತ್ತೋ ಇವತ್ತಿನ ಅಪ್ಲಿಕೇಶನ್ಸ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ. ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಚಿಯಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜ ಏನು ಹೇಳ್ತೀವಿ ಇದನ್ನು ತೊಗೊಂಡಿದ್ದೀನಿ. ಇದನ್ನು ನೀವು ರೋಸ್ ವಾಟರ್ ಇದ್ದರೆ ರೋಸ್ ವಾಟರಲ್ಲೇ ನೆನೆಸಿ, ಇಲ್ಲ ಅಂದರೆ ಪ್ಲೇನ್ ವಾಟರ್. ನನ್ನ ಹತ್ರ ರೋಸ್ ವಾಟರ್ ಖಾಲಿ ಆಗಿತ್ತು, ಅದಕ್ಕೆ ನಾನು ಪ್ಲೇನ್ ವಾಟರಲ್ಲೇ ಹಾಕಿದ್ದೀನಿ. ಬಟ್ ರೋಸ್ ವಾಟರ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ರೋಸ್ ವಾಟರಲ್ಲಿ ಈ ಬೀಜ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಿ ಇಟ್ಬಿಡಿ. ಒಂದು 5 ನಿಮಿಷ ಸಾಕು, ಇದು ಫುಲ್ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂದರೆ ನೋಡಲಿಕ್ಕೆ ಇಷ್ಟು ಸಣ್ಣ ಕಣ ಇದ್ದಾಗಿದೆ, ಬಟ್ ಇದು ಒಂದು ಸಾರಿ ನೀವು ಒಂದು 5 ನಿಮಿಷ ಸೋಕ್ ಮಾಡಿದ ನಂತರ ನೀವು ನೋಡಿದರೆ ಇಷ್ಟು ದೊಡ್ಡದಾಗಿ ಉಪ್ಕೊಂಡಿರುತ್ತೆ. ತುಂಬ ಖುಷಿಯಾಗುತ್ತೆ. ತೀರಾ ಹಣ್ಣಾಗಿದ್ದು ಹಾಕಬೇಡಿ, ತೀರಾ ಕಾಯಿ ಇರೋದು ಹಾಕಬೇಡಿ. ತಿನ್ನಲಿಕ್ಕೆ ಯೋಗ್ಯವಾಗಿರೋದು, ನೀವು ತಿನ್ನೋವಾಗ ಎಷ್ಟು ಹಣ್ಣಾಗಿರುತ್ತೋ ಆ ಇದರಲ್ಲಿನೇ ನೀವು ಇದನ್ನು ತೊಗೊಂಡು ಒಂದು ಅರ್ಧ ಬಾಳನ್ನ ತುಂಡಾಗಿ ಕಟ್ ಮಾಡಿ ಇದಕ್ಕೆ ಹಾಕಿ. ನಂತರ ಇದನ್ನ ಬ್ಲೆಂಡಿಂಗ್ ಜಾರ್ ಅಥವಾ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಿಡಿ. ಈಗ ಈ ಪೇಸ್ಟ್ ರೆಡಿಯಾಗಿದೆ. ಇದನ್ನು ನಾವು ಅಪ್ಲೈ ಮಾಡ್ಕೊಳ್ಬೇಕು. ಇದನ್ನು ನಿಧಾನವಾಗಿ ನಿಮ್ಮ ಫೇಸ್ ಫುಲ್ ಅಪ್ಲೈ ಮಾಡ್ಕೊಂಡು ಬನ್ನಿ. ಫೇಸಿಗೆ, ನೆಕ್ಕಿಗೆ ಹಚ್ಕೊಳ್ಬೋದು. ಇದನ್ನು ಹಚ್ಕೊಂಡು ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಟೈಮ್ ಇಲ್ಲ ಅಂದರೆ ಇದನ್ನ ಹಚ್ಕೊಂಡು ಹಾಗೆ ನಿಮ್ಮ ಕೆಲಸನ ನೀವು ಮಾಡ್ತಾಯಿರಿ. ಹಾರ್ಡ್ಲಿ ಇದೊಂದು 3 ರಿಂದ 4 ನಿಮಿಷದಲ್ಲಿ ಡ್ರೈ ಆಗಿಬಿಡುತ್ತೆ. ಡ್ರೈ ಆದ ತಕ್ಷಣ ಪುನಃ ಸೆಕೆಂಡ್ ಕೋಟ್ ಹಚ್ಚಬೇಕು. ನಾವು ಹೇಗೆ ನೇಲ್ ಪಾಲಿಶ್ ಹಚ್ಚಿ ಸಿಂಗಲ್ ಕೋಟ್ ಬೇಗ ಒಣಿಯುತ್ತೆ, ಬಟ್ ಡಬಲ್ ಕೋಟ್ ಹಚ್ಚಿದಾಗ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ವಾ? ಹಾಗೆ ಇದು ಕೂಡ ಸೆಕೆಂಡ್ ಕೋಟ್ ಹಚ್ಚಿ. ಸೆಕೆಂಡ್ ಕೋಟ್ ಹಚ್ಚಿದ್ರ ಮೇಲೆ ಇದು ಸಹ ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಿ. ಇದು ಸ್ವಲ್ಪ ಟೈಮ್ ತೊಗೊಳ್ಬೋದು, ಬಟ್ ನಿಮ್ಮ ಕೆಲಸನ ನೀವು ಮಾಡ್ತಾ ಇದ್ದರೆ ನನ್ನ ಪಾಡಿಗೆ ಅದು ಡ್ರೈ ಆಗುತ್ತೆ. ಡ್ರೈ ಆದ್ರ ಮೇಲೆ ಅಗೇನ್ ಥರ್ಡ್ ಕೋಟ್ ಹಚ್ಚಬೇಕು. ಥರ್ಡ್ ಕೋಟ್ ಹಚ್ಚಿದ್ರ ಮೇಲೆ ನೀವು ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ. ನಿಮ್ಮ ಹತ್ರ ಟೈಮ್ ಇದೆ, ರಿಲ್ಯಾಕ್ಸ್ ಆಗಿ ಇಲ್ಲ ಕೆಲಸ ಮಾಡ್ತಾಯಿರಿ. 10 ನಿಮಿಷಗಳ ನಂತರ ಇದನ್ನು ಒಂದು ಮಗ್ಗಲ್ಲಿ ನೀರು ತೊಗೊಂಡು, ನಿಮ್ಮ ಹತ್ರ ಮೈಕ್ರೋಫೈಬರ್ ಟವೆಲ್ ಇದ್ದರೆ ಅದನ್ನ ಮುಳುಗಿಸ್ಬಿಟ್ಟು ನಿಧಾನವಾಗಿ ರಬ್ ಮಾಡಬೇಡಿ, ನಿಧಾನವಾಗಿ ಒರೆಸಿ ತೆಗೆದುಬಿಡಿ. ನೀವು ಫಸ್ಟ್ ಒರೆಸೋತ್ತಿಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಿಮ್ಮ ಸ್ಕಿನ್ ಗ್ಲಾಸಿ ಸ್ಕಿನ್ ಥರ ಹೊಳೆಯುತ್ತೆ. ಇದರಿಂದ ನಿಮ್ಮ ಮುಖದಲ್ಲಿರುವ ಏಜಿಂಗ್ ಲೈನ್ಸ್ ಆಗಿರ್ಬೋದು, ಫೈನ್ ಲೈನ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಸುಕ್ಕು ಆಗಿರ್ಬೋದು ಕ್ರಮೇಣ ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ನಾವೇನು ಹೆಚ್ಚಿನ ವಸ್ತುಗಳನ್ನ ಬಳಸಿಲ್ಲ. ತುಂಬ ಅದ್ಭುತವಾಗಿ ಇರುತ್ತೆ ಇದರ ರಿಸಲ್ಟ್. ಹಾಗೆ ನೀವು ಇದನ್ನು ಸ್ಟೋರ್ ಮಾಡಿಯೂ ಸಹ ಇಡ್ಬೋದು. ಬಟ್ ಒಂದು ಏನು ಅಂದರೆ ಬಾಳೆಹಣ್ಣು ದಿನದಿಂದ ದಿನಕ್ಕೆ ಹಣ್ಣಾಗೋದು ಜಾಸ್ತಿ. ಸೊ ಇದರಲ್ಲಿ ಕಲರಲ್ಲಿ ವ್ಯತ್ಯಾಸ ಆಗ್ಬೋದು. ಹಾಗೆ ಸ್ವಲ್ಪ ಬಾಳೆಹಣ್ಣು ಹಣ್ಣಾದಾಗ ಯಾವ ರೀತಿಯ ಸ್ಮೆಲ್ ಬರುತ್ತೋ ಆ ರೀತಿಯ ಸ್ಮೆಲ್ ಬರ್ಬೋದು. ಬಟ್ ಅದರಿಂದ ಫೇಸಿಗೆ ಹಚ್ಕೊಳ್ಳಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಯಾವುದೇ ರೀತಿಯ ರಿಯಾಕ್ಷನ್ನು ಆಗೋದಿಲ್ಲ. ಆದರೆ ನೀವು ಇದನ್ನು ಎಷ್ಟು ಫ್ರೆಶ್ ಆಗಿ ಮಾಡಿ ಹಚ್ಕೊಳ್ತೀರಾ ಅಷ್ಟು ಫ್ರೆಶ್ ಆಗಿ ಇದರ ರಿಸಲ್ಟ್ ಇರುತ್ತೆ. ಫ್ರಿಜ್ಜಲ್ಲಿ ಇಟ್ಟ ತಕ್ಷಣ ರಿಸಲ್ಟ್ ಇರೋದಿಲ್ಲ ಅಂತಲ್ಲ, ಬಟ್ ಆದಷ್ಟು ಫ್ರೆಶ್ ಆಗಿ ಮಾಡಿಕೊಂಡ್ರೆ ಫ್ರೆಶ್ ಆದ ರಿಸಲ್ಟ್ಸ್ ನಮ್ಗೆ ಸಿಗುತ್ತೆ ಅಲ್ವಾ? ಇದನ್ನು ನೀವು 3 ದಿನಗಳ ಕಾಲ ಫ್ರಿಜ್ಜಲ್ಲಿ ಇಡಿ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಮತ್ತೆ ನೆಕ್ಸ್ಟ್ ಪುನಃ ಇದೇ ರೀತಿ ಮಾಡಿ ಮತ್ತೆ ಪುನಃ ಹಚ್ಕೊಳ್ಳಿ. ಹೀಗೆ ಇದನ್ನು 1 ವಾರದ ತನಕ ಡೈಲಿ ಹಚ್ತಾ ಬನ್ನಿ. ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಟೀನೇಜರ್ ಥರ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಸ್ಕಿನ್. ಅಷ್ಟೊಂದು ಹೆಲ್ದಿಯಾದ ರೆಮಿಡಿ, ಸ್ಪೆಷಲಿ ವಿಂಟರ್ ಸೀಸನ್ಸಲ್ಲಂತೂ ಇದು ತುಂಬ ಅದ್ಭುತವಾಗಿ ರಿಸಲ್ಟ್ ಕೊಡುತ್ತೆ. ನಿಮ್ಮ ಸ್ಕಿನ್ ಇನ್ನು ಟೈಟ್ ಆಗುತ್ತೆ, ಯಂಗ್ ಆಗುತ್ತೆ, ಹಾಗೆ ತುಂಬ ಶೈನ್ ಕೂಡ ಬರುತ್ತೆ. ಗ್ಲಾಸಿ ಸ್ಕಿನ್ ಅಂತ ಹೇಳ್ತಾರಲ್ಲ ಆ ರೀತಿ ಬರುತ್ತೆ. ಯಾವ ಪಾರ್ಲರ್ಗಿಂತಲೂ ಈ ರಿಸಲ್ಟ್ ನಿಮಗೆ ಕಡಿಮೆ ಅನಿಸೋದಿಲ್ಲ.
ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿತಾ ಇದ್ದೀರಾ ಸ್ನೇಹಿತರೆ. ದಯವಿಟ್ಟು ಲೈಕ್ ಮಾಡಿ. ಚಾನಲನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಅತಿ ಶೀಘ್ರವಾಗಿ ನಿಮಗೆ ಸಿಗುತ್ತೆ. ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ. ಆ ಎಲ್ಲರಲ್ಲಿ ನಾವು ಇರುವ ಹಾಗೆ ಆಗಲಿ ಅಂತ ಅಂದ್ಕೊಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.